ಹಾಯ್ ವೆಲ್ಕಮ್ ಟು ಬೆಂಗಳೂರು ಫಸ್ಟ್ ಯೂಟ್ಯೂಬ್ ಚಾನಲ್. ನಾನು ಪ್ರತೀಕ್ಷಾ. ನಾನು ಹುಟ್ಟಿ ಬೆಳೆದಿದ್ದಲ್ಲ ಹಳ್ಳಿಲಿ. ನಾನು ಪಕ್ಕಾ ದೇಸಿ ಹುಡುಗಿ. ಮೋಸ್ಟ್ ಪ್ರಾಬ್ಲಿ ಇವಾಗ ನಾನು ಹಾಕೋ ಔಟ್ಫಿಟ್ಸ್ಗಳು ಅಥವಾ ನಾನು ಮಾತನಾಡೋ ಭಾಷೆ, ಸೊ ಇದನ್ನೆಲ್ಲ ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ ನಾನು ಹಳ್ಳಿ ಹುಡುಗಿ ಅಂತ ತುಂಬ ಜನಕ್ಕೆ ಅನಿಸ್ತೇ ಇರ್ಬೋದು. ಏನು ಮಾಡೋ ಕೆಲಸಕ್ಕೆ ತಕ್ಕ ಹಾಗೆ ಬದಲಾಗಲೇಬೇಕಲ್ಲ, ಸೊ ಹಾಗಾಗಿ ಬದಲಾಗಿದ್ದೀನಿ. ಬಟ್ ನಾನು ಹುಟ್ಟಿದ್ದೆಲ್ಲ ಹಳ್ಳಿಯಲ್ಲೇ. ನನ್ನ ಬಾಲ್ಯದ ದಿನಗಳನ್ನೆಲ್ಲ ಕಳೆದಿದ್ದು ನಾನು ಹಳ್ಳಿಯಲ್ಲೇ. ನಮ್ಮೂರು ಹಾಸನ ಹತ್ರ ಇರುವಂಥದ್ದು ಒಂದು ಹಳ್ಳಿ. ಸೊ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಮೇಲೆ ಹಳ್ಳಿನ ತುಂಬ ಮಿಸ್ ಮಾಡ್ಕೊತೀನಿ. ಇನ್ಫ್ಯಾಕ್ಟ್ ಪ್ರತಿದಿನ ಮಿಸ್ ಮಾಡ್ಕೊತೀನಿ. ಹಳ್ಳಿ ವಾತಾವರಣ, ಗಿಡ ಮರಗಳು, ಹಳ್ಳಿ ಜನ, ನಮ್ಮ ಮನೆ, ಸೊ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ. ಸೊ ನಂತರನೇ ತುಂಬ ಜನ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದವರು ಹಳ್ಳಿನ ತುಂಬ ಮಿಸ್ ಮಾಡ್ಕೊಳ್ತಾರೆ. ಇನ್ಫ್ಯಾಕ್ಟ್ ನಾನು ಹಳ್ಳಿಲಿದ್ದಾಗ, ಊರಲ್ಲಿದ್ದಾಗ ಬೆಳಗ್ಗೆ ಎದ್ದು ಹಾಲು ಕರಿತಾ ಇದ್ದೆ, ಹಸುವಲ್ಲಿ ಹಾಲು ಕರಿತಾ ಇದ್ದೆ. ಹಸು ಎಮ್ಮೆಯಲ್ಲಿ ಹಾಲು ಕರೆದು ಅದನ್ನು ಡೈರಿಗೆ ತೊಗೊಂಡೋಗಿ ಹಾಕ್ತಾ ಇದ್ದೆ. ಕೊಟ್ಟಿಗೆಯಲ್ಲಿ ಕಸ ಎಲ್ಲ ಗುಡಿಸಿ ಆ ಸಗಣಿ ಎಲ್ಲ ತೊಗೊಂಡೋಗಿ ತಿಪ್ಪೆಗೆ ಹಾಕೋದು. ಆಮೇಲೆ ಗದ್ದೆಯಲ್ಲಿ, ತೋಟದಲ್ಲಿ ಕಲೆ ಕೀಳೋದು. ಮತ್ತು ಚಿಕ್ಕವಳಿದ್ದಾಗ ನಮ್ಮೂರಲ್ಲಿದ್ದಂತಹ, ನನ್ನ ಸುತ್ತಮುತ್ತ ಇದ್ದಂತಹ ಫ್ರೆಂಡ್ಸ್ ಜೊತೆ ಗಿಲ್ಲಿ ದಾಂಡು ಆಡಿದ್ದೀನಿ, ಬುಗ್ರಿ ಆಡಿದ್ದೀನಿ, ಗೋಲಿ ಆಡಿದ್ದೀನಿ, ಈ ಥರದ್ದೆಲ್ಲ ಗೇಮ್ಸು ಆಡಿದ್ದೀನಿ. ಸೊ ನಾನು ಆಗಲೇ ಹೇಳಿದಾಗೆ ಇವಾಗ ನನ್ನ ಹಳ್ಳಿನ ತುಂಬ ಮಿಸ್ ಮಾಡ್ಕೊತೀನಿ. ಈ ಬೆಂಗಳೂರು ಟ್ರಾಫಿಕ್ಕು, ಕೆಲಸ ಇದನ್ನೆಲ್ಲ ಬಿಟ್ಟು ಫಸ್ಟ್ ಹಳ್ಳಿಗೆ ಹೋಗ್ಬಿಡಪ್ಪ, ಹಳ್ಳಿಗೆ ಹೋಗಿ ಸೆಟ್ಲ್ ಆಗಿಬಿಡ್ಬೇಕು ಅಂತ ಅನಿಸುತ್ತೆ. ಸೊ ನಂತರನೇ ತುಂಬ ಜನ ಹಳ್ಳಿನ ಮಿಸ್ ಮಾಡ್ಕೊಳ್ತಿರ್ತಾರೆ. ಸೊ ಅಂಥವ್ರಿಗೆ ನಾನಿವತ್ತು ಒಂದು ಬೆಸ್ಟ್ ಪ್ಲೇಸ್ನ ತೋರಿಸ್ತೀನಿ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಒಂದು ಹಳ್ಳಿ ಇದೆ ಅಂತ ಕೇಳಿದಾಗ ನಾನು ತುಂಬ ಶಾಕ್ ಆದೆ. ಈ ಸಿಟಿ ಮಧ್ಯೆ ಒಂದು ಹಳ್ಳಿ ಇದೆಯಾ ಅಂತ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಹಳ್ಳಿ ಅಂತ. ಸೊ ನಾನಿವತ್ತು ನಿಮಗೆ ಬೆಂಗಳೂರಿನ ಸೆಂಟ್ರಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರೋ ಹಳ್ಳಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವಾಗ ನನ್ನ ಹಿಂದೆ ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ, ಯಾಕೇನು ಮೂಮೆಂಟ್ ಇಲ್ಲ ಸುಮ್ಮನೆ ಹಾಗೆ ನಿಂತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆ್ಯಕ್ಚುಲಿ ಇವ್ರು ಯಾರು ರಿಯಲ್ ಆಗಿರೋ ಜನರಲ್ಲ, ಇದೆಲ್ಲ ವ್ಯಾಕ್ಸಿನ್ನ ಮಾಡಿರುವಂಥದ್ದು. ನೀವು ಕೇಳಿರ್ತಾರ ವ್ಯಾಕ್ಸಿನ್ನ ಮೂಮೆಂಟ್ ಏನೋ ಪುತ್ಥಳಿಗಳನ್ನ ಮಾಡ್ತಾರೆ ಅಂತ. ಸೊ ಆ ಥರ ಮಾಡಿರುವಂಥದ್ದು. ಇನ್ಫ್ಯಾಕ್ಟ್ ನಾನು ಬಂದಾಗಲೂ ಏನು ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಜನದ ಮಧ್ಯೆ ನಾನು ಹೆಂಗೆ ತೊಗೊಳ್ಳಿ, ಹೇಗೆ ಮಾತಾಡಲಿ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಇವ್ರು ಯಾರು ರಿಯಲ್ ಆಗಿರೋ ಜನರಲ್ಲ ಅಂತ. ಇದು ನಿಮಗೆ ಚಿಕ್ಕ ಝಲಕ್ ಅಷ್ಟೇ. ಒಳಗಡೆ ತುಂಬ ಬ್ಯೂಟಿಫುಲ್ ಆಗಿರೋ ಹಳ್ಳಿ ಇದೆ. ನಿಮ್ಗೆ ಇನ್ಫ್ಯಾಕ್ಟ್ ನೋಡಿದ್ರೆ ಇದು ಹಳ್ಳಿನೇ ಅಂತಲೇ ಅನಿಸುತ್ತೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಾನು ಆಗಲೇ ಹೇಳಿದೆ ಊರಿಗೊಂದು ಹೆಬ್ಬಾಗ್ಲಿರುತ್ತೆ ಅಂತ. ಸೊ ಈ ಮಾಡೆಲ್ ಹೆರಿಟೇಜ್ ವಿಲೇಜ್ಗೆ ಇದೇ ಹೆಬ್ಬಾಗ್ಲು ಅಂತ ಆಗಲೇ ಹೇಳಿದೆ. ನಿಮ್ಗೊಂದ್ಸಲ ಉಲ್ಟಾ ಅಂದರೆ ನನ್ನ ಕ್ಯಾಮ್ರಾಮನ್ಗೆ ಹೇಳ್ತಿದ್ದೀನಿ ಸ್ವಲ್ಪ ಹಿಂದೆ ಜಾಗ ತೋರಿಸೋದಕ್ಕೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಾನು ಅವಾಗಿಂದ ಹೇಳ್ತಿದ್ದೀನಿ ಹಳ್ಳಿ 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 ಫೀಲೇ ಕೊಡುತ್ತೆ ಅಂತ. ಯಾಕೆ ಅಂತ ನಿಮಗೆ ಇವಾಗ ಗೊತ್ತಾಗುತ್ತೆ. ಬಿಕಾಸ್ ಹಳ್ಳಿಗೆ ಎಂಟರ್ ಆಗ್ತಿದ್ದಾಗೆ ನಿಮಗೆ ಕುರಿ ಆಗಿರಲಿ, ಮೇಕೆ ಆಗಿರಲಿ, ಹಸು ಆಗಿರಲಿ, ಎಮ್ಮೆ ಆಗಿರಲಿ ಎಲ್ಲ ಕಾಣುತ್ತೆ. ಜೊತೆಗೆ ಎಷ್ಟು ಬ್ಯೂಟಿಫುಲ್ ನೇಚರ್ ಕಾಣಿಸುತ್ತೆ ಅಂದರೆ ಗಿಡ ಮರಗಳು ಎಷ್ಟು ಇದೆ ಅಂದರೆ ಹೂ ಬಿಟ್ಟಿರೋ ಗಿಡಗಳಾಗಿರ್ಬೋದು, ಗಿಡ ಮರಗಳಾಗಿರಬಹುದು. ಅಂದರೆ ನಿಮ್ಗೆ ಹಳ್ಳಿ ಅಂದರೆ ಪ್ರಾಪರ್ ಹಳ್ಳಿ ಫೀಲ್ ಕೊಡೋ ಥರನೇ ಇದೆ. ಸೊ ನಾನು ಆಗಲೇ ಹೇಳಿದಾಗೆ ನಮ್ಮ ಈ ಊರಿನ ಎಂಟ್ರೆನ್ಸ್ ಇದು. ಹಳ್ಳಿನ ರೀಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಬಿಕಾಸ್ ತುಂಬ ಡೀಟೇಲಿಂಗಿಂದ ಮಾಡಬೇಕಾಗತ್ತೆ. ನೀವೀಗ ನೋಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಟಿಕೆಟ್ ಕೌಂಟರ್. ಬಟ್ ನಿಮಗೆ ಹೊರಗಡೆಯಿಂದ ನೋಡಿದ್ರೆ ಹಳ್ಳಿಯಲ್ಲಿ ಗುಡಿಸ್ಲುಗಳಿರ್ತಲ್ಲ, ಸೇಮ್ ಹಾಗೆ ಕಾಣಿಸುತ್ತೆ. ಅಂದರೆ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಅಂತ. ಟಿಕೆಟ್ ಕೌಂಟರ್ನೂ ಕೂಡ ಬೇರೆ ರೀತಿ ಮಾಡಿದೆ, ಹಳ್ಳಿಗೆ ಸೂಟ್ ಆಗೋ ಥರ ಹಟ್ಟು ಥರ ಮಾಡಿದರೆ, ಗುಡಿಸ್ಲು ಥರ ಮಾಡಿದ್ದಾರೆ. ಸೊ ಕ್ರಿಯೇಟಿವ್ ಆಗಿದೆ, ತುಂಬ ಡೀಟೇಲಿಂಗಾಗಿ ಮಾಡಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸೊ ಇವಾಗ ಹಳ್ಳಿ ತೋರಿಸ್ತೀನಿ, ಬನ್ನಿ. ಸೊ ನಾನಿವಾಗ ಮಾಡೆಲ್ ಹೆರಿಟೇಜ್ ವಿಲೇಜ್ನ ಎಂಟರ್ ಆಗಿದ್ವಿ. ಒಂದು ಹಳ್ಳಿ ಅಂದಮೇಲೆ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ನಮಗೆ ಗೊತ್ತು. ಎಂಟರ್ ಆದ ತಕ್ಷಣ ಫಸ್ಟ್ ನನ್ನ ರೈಟ್ ಸೈಡ್ಗೆ ಮತ್ತು ಲೆಫ್ಟ್ ಸೈಡ್ಗೆ ಏನಿದೆ ಅಂತ ತೋರಿಸ್ಬಿಡ್ತೀನಿ. ನನ್ನ ರೈಟ್ ಸೈಡಲ್ಲಿ ಯೂಶಲಿ ಏನು ಎಲ್ಲ ಹಳ್ಳಿಯಲ್ಲೂ ಮಕ್ಕಳು ಗೋಲಿ ಆಡ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಾನು ಚಿಕ್ಕವಳಿದ್ದಾಗ ಕೂಡ ನಾನು ಗೋಲಿ ಆಡ್ತಿದ್ದೆ ಹುಡುಗರ ಜೊತೆ ಹೋಗಿ ಅಂತ. ಸೊ ಹಳ್ಳಿಯಲ್ಲಿ ಹುಡುಗರು ಗೋಲಿ ಆಡ್ತಿರೋದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಚಂದ ತೋರಿಸಿದ್ದಾರೆ ನೋಡಿ. ಸೊ ನನ್ನ ರೈಟಲ್ಲಿ ಗೋಲಿ ಆಡ್ತಿರೋದನ್ನ ನೋಡಿದ್ರಿ. ಸೊ ಇವಾಗ ನನ್ನ ಲೆಫ್ಟಲ್ಲಿ ಅಂದರೆ ಊರಲ್ಲಿ ಯೂಶಲಿ ಜಗ್ಲಿ ಮೇಲೆ ಎಲ್ಲರೂ ಕೂತ್ಕೊಂಡು, ಊರಿನ ಹಿರಿಯರು ಅಥವಾ ಮನೇಲಿರೋರು ಜಗ್ಲಿ ಮೇಲೆ ಕೂತ್ಕೊಂಡು ನಾವು ಚೌಕಾಬಾರ ಆಡ್ತೀವಲ್ಲ, ಸೊ ಅದನ್ನು ಕೌಡೆ ಇಟ್ಕೊಂಡು ಚೌಕಾಬಾರ ಆಡ್ತೀವಿ. ಜಗ್ಲಿಯಲ್ಲಿ ಕೂತ್ಕೊಂಡು ಚೌಕಾಬಾರ ಆಡ್ತಿರ್ತಾರೆ. ವಯಸ್ಸಾದವರು ಮಲ್ಕೊಂಡು ಅದನ್ನು ನೋಡ್ತಿರ್ತಾರೆ.
ಅವ್ರ ಬಾಡಿ ನೋಡಿ, ಅವ್ರ ಸ್ಕಿನ್ ಟೋನ್ ನೋಡಿ, ನೋಡಿದ್ರೆ ಅವ್ರು ರಿಯಲ್ ಅಲ್ವೇ ಅಲ್ಲ, ವ್ಯಾಕ್ಸ್ ಸ್ಟ್ಯಾಚ್ಯೂ ಇದು ಅಂತ ಅನ್ಸೋದೇ ಇಲ್ಲ. ಅಷ್ಟು ಡೀಟೈಲಿಂಗ್ ಆಗಿ ಹಲ್ಲುಗಳಾಗಿರಲಿ, ಬಟ್ಟೆ ಆಗಿರಲಿ, ಅಥವಾ ಸ್ಕಿನ್ ಟೋನ್ಸ್ ಆಗಿರಲಿ, ಕೂತ್ಕೊಳ್ಳೋ ಪೋಸ್ಚರ್ ಆಗಿರಲಿ, ಎಲ್ಲ ಪರ್ಫೆಕ್ಟ್ ಆಗಿರೋ. ಸೊ ಇವಾಗ ನಾನು ಒಕ್ಕಲಿಗರ ಮನೆ ಮುಂದೆ ಇದ್ದೀನಿ. ಯಾಕೆ ಒಕ್ಕಲಿಗರ ಮನೆ ಅಂತ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ಊರಲ್ಲೆಲ್ಲ ಈ ಬುಡ್ಬುಡ್ಕೆ ಅವ್ರು ಬರ್ತಾರೆ, ರಾತ್ರಿ ಹೊತ್ತು ಬರ್ತಾರೆ. ಯೂಶಲಿ ಅವರು ನೋಡಬಾರ್ದು, ಅವ್ರು ಹೇಳೋದೆಲ್ಲ ಸತ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಂದು ಮನೆ ಹತ್ರ ಅಂದರೆ ಒಬ್ಳು ತಾಯಿ ಕನ್ಸೀವ್ ಆಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ, ಒಂದು ಮಗುನ ಕಂಕ್ಳಲ್ಲಿ ಕೂರಿಸ್ಕೊಂಡು ಬುಡ್ಬುಡ್ಕೆ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ತಾ ಇರೋದನ್ನ ಎಷ್ಟು ಚಂದ ತೋರಿಸಿದ್ದಾರೆ ನೋಡಿ. ನಿಮ್ಮ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ಡಿಸೈನ್ ಆಗಿರಲಿ, ಆ ಮನೆ ಮುಂದೆ ಇರುವಂಥದ್ದು ಹೆಂಚು, ಜಗಲಿ, ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿದೆ. ತುಳಸಿ ಗಿಡ ಆ್ಯಕ್ಚುಲಿ ರಿಯಲ್ಲು, ಅದು ವ್ಯಾಕ್ಸ್ ಸ್ಟ್ಯಾಚ್ಯೂ ಅಂತೆಲ್ಲ ಅನ್ಕೋಬೇಡಿ, ಅಥವಾ ವ್ಯಾಕ್ಸಿಂದ ಮಾಡಿರೋದು ಅಂತ ಅನ್ಕೋಬೇಡಿ. ತುಳಸಿ ಗಿಡ ರಿಯಲ್ಲು. ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿದೆ. ಆ ಜಗ್ಲಿಗೆ ಹಾಕಿರುವಂತಹ ಕಲ್ಲುಗಳು ಆ್ಯಂಡ್ ಜಡೆ, ಆ ಮಗುವಿನ ನಗು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದಾದಮೇಲೆ ಇವಾಗ ನನ್ನ ಹಿಂದೆ ಒಬ್ರು ತಾತ ಕುತ್ಕೊಂಡಿದ್ದಾರೆ. ಅವರು ರಿಯಲ್ ತಾತ ಅಲ್ಲ, ಬಟ್ ನೋಡೋಕೆ ಮಾತ್ರ ಹಾಗೆ ಅನ್ನಿಸ್ತಾರೆ. ನಾನು ಆಗಲೇ ಹೇಳಿದೆ ಒಕ್ಕಲಿಗರ ಮನೆ ಅಂತ. ಅಂದರೆ ಹಳ್ಳಿಯಲ್ಲಿ ಮನೆಗಳು ಹೇಗಿರತ್ತೆ ಅಂತ. ಒಂದು ಕಡೆ ತಾತ ಹೊರಗಡೆ ಕುತ್ಕೊಂಡಿರ್ತಾರೆ, ಅಂದರೆ ಮನೆ ಹಿರಿಯರು ಅಂತ ಹೇಳ್ತೀವಲ್ಲ, ಅವರು ಒಳಗಡೆ ತಾಯಿ ರುಬ್ತಾ ಇದ್ದಾರೆ. ಊರಲ್ಲೆಲ್ಲ ರುಬ್ಬೋ ಕಲ್ಲಿರುತ್ತೆ, ಸೊ ರುಬ್ತಾ ಇರೋದು. ಆ್ಯಂಡ್ ಈ ಕಡೆ ಜರಡಿ ಹಿಡಿತಾ ಇರೋದು, ಹಿಟ್ಟನ್ನು ಜರಡಿ ಹಿಡಿತಾ ಇರೋದು. ಅದ್ರ ಹಿಂದೆ ತಾಯಿ ಮಗಳಿಗೆ ಜಡೆ ಹಾಕ್ತಾ ಇರೋದು. ಆ ಬೆಕ್ಕು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಡುಗೆ ಮಾಡೋಕ್ಕೆ ತೊಗೊಂಬಂದಿಟ್ಟಿರುವಂತಹ ಕುಂಬಳಕಾಯಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಆ ಮನೆ ಸೆಟಪ್ ನೋಡಿ, ಆ್ಯಂಡ್ ಅದ್ರ ಹಿಂದೆ ಇರುವಂತಹ ಪಾತ್ರೆಗಳನ್ನ ನೋಡಿ. ಆ ಪಾತ್ರೆಗಳು ಕೂಡ ಹಾಗೇ ಇದೆ. ಮೋಸ್ಟ್ಲಿ ಇದು ಹಳ್ಳಿಲಿ ಯೂಸ್ ಮಾಡ್ತಿರೋ ಪಾತ್ರೆಗಳನ್ನ ತೊಗೊಂಡು ಬಂದು ಹಾಗೆ ಇಟ್ಟಿದ್ದಾರೆ ಅನ್ನೋ ಥರ ಇದೆ. ಆ್ಯಂಡ್ ಆ ಬೆಡ್ ಆಗಿರಲಿ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇಲ್ಲಿ ಎಲ್ಲ ಮನೆಗಳಿಗೂ ಕೂಡ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅಂದರೆ ನೋಡಿ, ಇದು ಒಕ್ಕಲಿಗ ರೈತನ ಮನೆ ಅಂತ. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿರುವ ಒಕ್ಕಲಿಗರ ಮನೆ. ಈ ಮನೆಯಲ್ಲಿ ಗೃಹಿಣಿಯರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ, ಅಂದರೆ ದಿನನಿತ್ಯ ಮಾಡುವಂತಹ ಕೆಲಸಗಳಲ್ಲಿ ತೊಡಗಿದ್ದಾರೆ. ಅದನ್ನು ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಒಕ್ಕಲಿಗರ ಮನೆ ಅನ್ನೋದನ್ನು ಎಷ್ಟು ಚಂದ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ ನೋಡಿ, ಇದು ಒಕ್ಕಲಿಗರ ಮನೆ ಅಂತ. ಸೊ ಈಗ ನಾನು ಗ್ರಾಮೀಣ ನಾಟಿ ವೈದ್ಯರ ಮನೆಯಲ್ಲಿದ್ದೇನೆ. ಸೊ ಗದಗ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ನಾಟಿ ವೈದ್ಯರು ಮನುಷ್ಯರ ಕೀಲು ಮತ್ತು ಮೂಳೆ ಜೋಡಣೆ ಮಾಡುವಂತಹ ಕಾಯಕ ರೂಢಿಸಿಕೊಂಡವರು. ಕೀಲು ಜೋಡಣೆ ಮಾಡೋದನ್ನ ಬಾಲಕ ಅಷ್ಟೇ ಅಲ್ಲದೆ ಅಲ್ಲಿನ ಜನರು ಕೂಡ ಇಲ್ಲಿ ನೋಡ್ತಿದ್ದಾರೆ. ಅಂದ್ರೆ ಅಲ್ಲಿ ಏನೇನು ಆಗ್ತಿದೆ ಅಥವಾ ಆ ಜಾಗ ಏನು ಅನ್ನೋದನ್ನ ಕೂಡ ತುಂಬಾ ಡೀಟೇಲ್ ಆಗಿ ಬರೆದು ಹಾಕಿದ್ದಾರೆ. ಸೊ ನಾಟಿ ವೈದ್ಯರು ಅಂದರೆ ನಿಮಗೆ ಗೊತ್ತು, ಇವತ್ತಿಗೂ ಹಳ್ಳಿ ಕಡೆ ಕಾಲು ಹುಳುಕ್ತು ಅಥವಾ ಕೈ ಪೆಟ್ಟಾಯಿತು ಅಂದರೆ ಕಾಲು ಹುಳುಕಿದ್ರೆ ಆಯಿಲ್ ಹಚ್ಬಿಟ್ಟು ಅದನ್ನು ಸರಿ ಮಾಡೋದು, ಅಥವಾ ಕೈ ಪೆಟ್ಟಾಯಿತು ಅಂದರೆ ಅದಕ್ಕೆ ಕಟ್ ಹಾಕೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಇವತ್ತಿಗೂ ಕೂಡ ಅದನ್ನ ಪದ್ಧತಿ ಇದೆ. ಸೊ ಇವಾಗ ನೋಡಿ, ನಾನು ಲೆಫ್ಟ್ ಸೈಡಲ್ಲಿ ನಾನು ಆಗಲೇ ಹೇಳಿದೆ, ಈ ಹಳ್ಳಿ ಕಡೆ ಕೆಲಸ ಮಾಡಬೇಕಾದ್ರೆ ಕಾಲು ಹುಳುಕಿರುತ್ತೆ ಅಥವಾ ಕೈ ಹುಳುಕಿರುತ್ತೆ, ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸರಿ ಮಾಡ್ತಾರೆ ಅಂತ. ಎಷ್ಟು ಚಂದ ಇದೆ, ಅದನ್ನು ಎಣ್ಣೆ ತಿಕ್ಕಿ ಸರಿ ಮಾಡ್ತಿರೋದು. ಆ್ಯಂಡ್ ಇಲ್ಲಿ ಅಂದರೆ ಇಬ್ಬರು ಕೂತ್ಕೊಂಡು ಮಾತನಾಡ್ತಿರೋದು. ಜೊತೆಗೆ ನಾಟಿ ವೈದ್ಯ, ನಾನು ಆಗಲೇ ಹೇಳಿದೆ, ಈ ಕೈ ಮುರಿದೋದ್ರೆ ಅಥವಾ ಕಾಲು ಮುರಿದೋದ್ರೆ ಅದಕ್ಕೆ ಕಟ್ ಹಾಕೋದು ಅಂತ ಹೇಳ್ತಾರೆ. ಸೊ ಅದನ್ನ ಅಂದರೆ ಇವಾಗ ನಾವು ಅಂದರೆ ಮೆಡಿಕಲ್ ಅಂದರೆ ಇವಾಗ ಹಾಸ್ಪಿಟಲಲ್ಲೆಲ್ಲ ಬ್ಯಾಂಡೇಜ್ ಹಾಕ್ತಾರಲ್ವ, ಕೈ ಸರಿ ಮಾಡೋದು ಅಂತ ಹೇಳ್ತಾರಲ್ಲ, ಪ್ಲಾಸ್ಟರ್ ಎಲ್ಲ ಹಾಕಿ. ಸೊ ಆ ಥರ ಹಳ್ಳಿ ಕಡೆ ಕಟ್ ಹಾಕೋದು ಅಂತ ಹೇಳ್ತಾರೆ. ಸೊ ಅದ್ರ ಕಟ್ ಹಾಕ್ತಿರೋದು, ಅದನ್ನ ಹುಡುಗ ಎಷ್ಟು ನೀಟಾಗಿ ನಿಂತ್ಕೊಂಡು ಎಷ್ಟು ನೀಟಾಗಿ ಗಮನಿಸ್ತಿದ್ದಾನೆ ಅಂತ. ಆ್ಯಂಡ್ ಆ ಡೀಟೇಲಿಂಗ್ ನೋಡಿ, ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಆ ಕಲ್ಲಲ್ಲಿ ಅದನ್ನ ತೆಗೆಯೋದಕ್ಕೆ ಅಥವಾ ಸೊಪ್ಪು ಏನೋ ಇರುತ್ತಲ್ಲ, ಈ ಆಯುರ್ವೇದಿಕಲ್ಲಿ ಸೊಪ್ಪುಗಳನ್ನೆಲ್ಲ ಬೆಳೆಸ್ಬಿಟ್ಟು ತೆಗಿತಾರಲ್ಲ, ಆ ಥರ ಕಲ್ಲಿರೋದು. ಅಂದರೆ ಒಂದು ಹಳ್ಳಿ ಹೊರಗಡೆ ಒಂದು ಜಗಲಿ, ಆ ಜಗಲಿ ಮೇಲೆ ಒಂದು ಕಡೆ ನಾಟಿ ವೈದ್ಯರು ಅಂದರೆ ಎಣ್ಣೆ ತಿಕ್ಕಿ ಕಾಲು ಹುಳುಕಾಗಿರೋದನ್ನ ಸರಿ ಮಾಡ್ತಿರೋದು, ಮತ್ತೊಂದು ಕಡೆ ಕೈ ಕಟ್ ಹಾಕ್ತಿರೋದು. ಎಷ್ಟು ಚಂದ ಇದೆ ನೋಡಿ. ಇಲ್ಲಿ ನೋಡಿ, ಅಂದರೆ ಗೋಡೆಗಳಲ್ಲೂ ಕೂಡ ಅವರೆಲ್ಲೂ ಡೀಟೇಲಿಂಗ್ ಮಿಸ್ ಮಾಡಿಲ್ಲ ಅಂತ ಹೇಳೋದಕ್ಕೆ,
ಗೋಡೆಗಳಲ್ಲಿ ದೇವ್ರ ಫೋಟೋಗಳು, ಅದಕ್ಕೆ ವಿಭೂತಿ ಹಚ್ಚಿರೋದು ಕೂಡ ಹಾಗೆ ಇದೆ. ಆ್ಯಂಡ್ ಪಂಚೆ ನೇತ್ ಹಾಕಿರೋದು ಕೂಡ ಹಾಗೆ ಇದೆ. ಸೊ ಕಿಟಕಿ ಆ್ಯಂಡ್ ಇಲ್ಲಿಟ್ಟಿರುವಂತಹ ವಸ್ತುಗಳು ಎಲ್ಲದೂ ಕೂಡ ನಿಮಗೆ ನಮಗೆ ಗೊತ್ತು, ಅಂದರೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಗೊತ್ತಿರುತ್ತೆ ಹಳ್ಳಿ ಹೀಗೆ ಇರುತ್ತೆ ಅಂತ. ಬಟ್ ಹಳ್ಳಿನೇ ಗೊತ್ತಿಲ್ಲ ಸಿಟಿಲಿ ಹುಟ್ಟಿ ಬೆಳೆದಿರೋರಿಗೆ ಇಲ್ಲಿಗೆ ಬಂದರೆ ಹಳ್ಳಿ ಹೇಗಿರುತ್ತೆ ಅಂತ ತುಂಬ ನೀಟಾಗಿ ಗೊತ್ತಾಗುತ್ತೆ.